ರೆಡ್ಡಿ ಗಾರು ವಾರ್ ಜೋರಾಗ್ಬಿಟ್ಟಿದೆ. ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ರಾಮುಲು ಆಪ್ತರು ಬಿಗಿಪಟ್ಟು ಹಿಡಿದಿದ್ದಾರಂತೆ. ಎಫ್ಐಆರ್ ಮಾಡದಿದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡೋದು ಫಿಕ್ಸ್ ಅಂತೆ. ವಾಲ್ಮೀಕಿ ಶ್ರೀಗಳ ಜೊತೆ ಚರ್ಚೆ ಮಾಡಿ ಬಂದ್ ತೀರ್ಮಾನ ಕೈಗೊಳ್ಳಲಾಗುತ್ತಂತೆ. ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮುದಾಯ ನಾಯಕರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿ ರಾಮುಲರನ್ನ ನಿಂದನೆ ಮಾಡಿರುವುದಾಗಿ ದೂರು ದಾಖಲು. ಆದರೆ ಇಲ್ಲಿ ತನಕ ಎಫ್ಐಆರ್ ಮಾಡಿಲ್ವಂತೆ ಪೊಲೀಸರು. ಹಾಗಾಗಿ 10 ದಿನ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. 10 ದಿನದಲ್ಲಿ ಎಫ್ಐಆರ್ ಆಗದಿದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ ಅನ್ನುವಂಥ ಎಚ್ಚರಿಕೆ. ದೋಸ್ತಿಗಳನ್ನ ಒಂದು ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಸಮುದಾಯ ಎಂಟ್ರಿ ಕೊಟ್ಟಿರೋದ್ರಿಂದ ಈ ವಾರ್ ಇದೆಯಲ್ಲ ಮತ್ತೊಂದು ಆಯಾಮ ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಕಂಪ್ಲೀಟ್ ಆಗಿ ದೋಸ್ತಿಗಳು ಒಂದಾಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೋಡಿ ಕಮಾಲ್ ಮಾಡುತ್ತೆ ಅನ್ನುವಂಥ ನಂಬಿಕೆ ಇತ್ತಲ್ಲ, ಈಗ ಇಬ್ಬರ ಮುನಿಸು ಬೇರೆಯವರಿಗೆ ವರದಾನ ಆಗುತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಈಗ ವಾಲ್ಮೀಕಿ ಸಮುದಾಯ ಎಂಟ್ರಿ ಕೊಟ್ಟಿದೆ. ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡ್ತಿದ್ದಾಗ ಜನಾರ್ದನ ರೆಡ್ಡಿ ಅವರು ರಾಮುಲು ವಿರುದ್ಧವಾಗಿ ಪದ ಬಳಕೆ ಮಾಡಿದ್ರಲ್ಲ, ಅದು ಸರಿಯಾಗಿಲ್ಲ. ಆ ಪದ ಬಳಕೆಯ ವಿರುದ್ಧವೇ ಈಗ ಸಮುದಾಯ ಎಂಟ್ರಿ ಕೊಟ್ಟಿದ್ದು, ದೂರು ಕೊಟ್ಟಿದೆ. ಬಟ್ ಎಫ್ಐಆರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರಂತೆ 10 ದಿನ. ಇನ್ಯಾವ ಹಂತ ಅಥವಾ ಯಾವ ಆಯಾಮ ಪಡೆದುಕೊಳ್ಳುತ್ತೆ ಈ ವಾರ್ ಗೊತ್ತಿಲ್ಲ. ಯತ್ನಾಳ್ ಅವ್ರ ಟೀಮು ಶ್ರೀರಾಮುಲು ಸೇರ್ತಾರೆ ಅಂತಿದ್ದಾರೆ. ಶ್ರೀರಾಮುಲು ಅವರು ಆಲ್ರೆಡಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗುವಂಥ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥ ಟಾಕ್ ಇದೆ. ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಗೊತ್ತಿಲ್ಲ. ಮನೆ ಒಂದು 3 ಬಾಗಿಲು, ಒಂದು ಕಡೆ ಯತ್ನಾಳು, ವಿಜಯೇಂದ್ರ, ಈ ಕಡೆ ರೆಡ್ಡಿ ಮತ್ತು ಶ್ರೀರಾಮುಲು. ಆ ರೀತಿ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸಾಕು, ಶ್ರೀರಾಮುಲು ರೆಡ್ಡಿ ದೋಸ್ತಿ ಹಲವಾರು ದಶಕಗಳ ಕಾಲ ಏನೋ ಈ ಒಂದು ರಾಜಕೀಯ ವಲಯದಲ್ಲಿ ಮೋಡಿಯನ್ನು ಮಾಡಿದೆ. ಆದರೆ ಈ ಜೋಡಿಗಳ ಮೋಡಿ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಅವರ ಬೆನ್ನಿಗೆ ಏನೋ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅಂತೇಳಿ ಅವರ ಬೆನ್ನಿಗೆ ವಾಲ್ಮೀಕಿ ಸಮುದಾಯ ನಿಂತಿರ್ತಕ್ಕಂಥದ್ದು. ಯಾವಾಗ ಹೊಸಪೇಟೆಯನ್ನು ಬಂದ್ ಮಾಡ್ತೀರಿ? ಈ ಬಂದ ಸ್ವರೂಪ ಹೇಗಿರುತ್ತೆ ಸರ್? ಈಗ ಕಾನೂನು ರೀತಿಯಿಂದ ಅವ್ರು ಏನಿಗೆ ಎಫ್.ಐ.ಆರ್ ಮಾಡಲಿಕ್ಕೆ ಕೇಳಿದ್ದಾರೆ. ಆ ಕಾಲಾವಕಾಶ ಮುಗಿದ ಮೇಲೆ ಮಾನ್ಯ ನಮ್ಮ ರಾಜನಹಳ್ಳಿ ಶ್ರೀಗಳ ಒಂದು ಆದೇಶದ ಮೇರೆಗೆ ಇವರೊಂದು 10 ದಿನ ಏನು ಕಾಲಾವಕಾಶ ಕೇಳಿದರೆ 10 ದಿನದೊಳಗೆ ಇವ್ರು ಏನಾದರೂ ಎಫ್.ಐ.ಆರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆಗೆ ಎಲ್ಲ ನಮ್ಮ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಎಲ್ಲ ಅವಳಿ ಮುಖಂಡರು ಎಲ್ಲರೂ ಸೇರಿಸಿ ರಾಜನಹಳ್ಳಿ ಶ್ರೀಗಳ ಹತ್ರ ಮಾತಾಡಿ ಮುಂದಿನ ರೂಪುರೇಷೆಗಳ ಬಗ್ಗೆ ಕರ್ನಾಟಕನ ಬಂದ್ ಮಾಡೋ ವಿಚಾರದಲ್ಲಿ ಅದನ್ನು ರೂಪುರೇಷೆಗಳು ತಗೊಂಡು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜನಾರ್ದನ್ ರೆಡ್ಡಿಯವರು ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಹಿರಿಯ ಮುಖಂಡ, ದೊಡ್ಡ ರಾಜಕಾರಣಿ, ರಾಷ್ಟ್ರ ಮಟ್ಟದ ಬೆಳೆದಂಥ ವ್ಯಕ್ತಿ ಶ್ರೀರಾಮ್ ಸಾಹೇಬರಿಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮತ್ತು ವಾಲ್ಮೀಕಿ ಸಮಾಜ ಅಂತೇಳಿ ಪ್ರಸ್ತಾವನೆ ಮಾಡಿದ್ದಾನೆ. ಒಬ್ಬ ಹುಡುಗ ಕೊಲೆ ಮಾಡ್ತಿದ್ದ, ಚಾಕು ಚೂರಿ ಹಿಡ್ಕೊಂಡು ಕೊಡ್ಲಿ ಹಿಡ್ಕೊಂಡು ಬಳ್ಳಾರಿಯಲ್ಲಿ ನಗರದಲ್ಲಿ ಅಡ್ಡಾಡ್ತಿದ್ದ. ಅವನ್ನ ಕರೆದು ನಾನು ಆ ಹುಡುಗನಿಗೆ ನಾನು ಬುದ್ಧಿವಾದ ಹೇಳಿ ಇದು ಮಾಡಿ ರಾಮಾಯಣ ಮತ್ತು ಮಹಾಭಾರತ ಕಥೆ ಹೇಳಿ ಅವನಿಗೆ ಏನು ಸನ್ಮಾರ್ಗದಲ್ಲಿ ನಾನು ಬದಲಾವಣೆ ಮಾಡಿದ್ದೀನಿ ಅಂತ ಹೇಳ್ದ. ಇದೆಲ್ಲ ಕಟ್ಟುಕತೆ ನಾವು ಖಂಡಿಸ್ತಿದ್ದೇವೆ. ರಾಮುಲು ಶಕ್ತಿ ದೊಡ್ಡದಿದೆ, ಮತದಾರರಿದ್ದಾರೆ, ಆದರೆ ಬಂಧು ಬಳಗ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಆದರೆ ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ 3ನೇ ಶಕ್ತಿ ಯಾರ ಜೊತೆಗಿದೆ. ಈ ರೀತಿ ರೆಡ್ಡಿ ಮಾತನಾಡೋದು ತಪ್ಪು ಅಂತೇಳಿ ಟಿವಿ ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ. ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ನಾನು ಖಂಡಿಸ್ತಿದ್ದೇನೆ. ರಾಮುಲು ವರ್ಸಸ್ ರೆಡ್ಡಿ ಗಾರು ವಾರ್ ಜೋರಾಗ್ಬಿಟ್ಟಿದೆ. ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ರಾಮುಲು ಆಪ್ತರು ಬಿಗಿಪಟ್ಟು ಹಿಡಿದಿದ್ದಾರಂತೆ. ಎಫ್ಐಆರ್ ಮಾಡದಿದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡೋದು ಫಿಕ್ಸ್ ಅಂತೆ. ವಾಲ್ಮೀಕಿ ಶ್ರೀಗಳ ಜೊತೆ ಚರ್ಚೆ ಮಾಡಿ ಬಂದ್ ತೀರ್ಮಾನ ಕೈಗೊಳ್ಳಲಾಗುತ್ತಂತೆ. ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮುದಾಯ ನಾಯಕರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿ ರಾಮುಲರನ್ನ ನಿಂದನೆ ಮಾಡಿರುವುದಾಗಿ ದೂರು ದಾಖಲು. ಆದರೆ ಇಲ್ಲಿ ತನಕ ಎಫ್ಐಆರ್ ಮಾಡಿಲ್ವಂತೆ ಪೊಲೀಸರು. ಹಾಗಾಗಿ 10 ದಿನ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. 10 ದಿನದಲ್ಲಿ ಎಫ್ಐಆರ್ ಆಗದಿದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ ಅನ್ನುವಂಥ ಎಚ್ಚರಿಕೆ. ದೋಸ್ತಿಗಳನ್ನ ಒಂದು ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಸಮುದಾಯ ಎಂಟ್ರಿ ಕೊಟ್ಟಿರೋದ್ರಿಂದ ಈ ವಾರ್ ಇದೆಯಲ್ಲ ಮತ್ತೊಂದು ಆಯಾಮ ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಕಂಪ್ಲೀಟ್ ಆಗಿ ದೋಸ್ತಿಗಳು ಒಂದಾಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೋಡಿ ಕಮಾಲ್ ಮಾಡುತ್ತೆ ಅನ್ನುವಂಥ ನಂಬಿಕೆ ಇತ್ತಲ್ಲ, ಈಗ ಇಬ್ಬರ ಮುನಿಸು ಬೇರೆಯವರಿಗೆ ವರದಾನ ಆಗುತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಈಗ ವಾಲ್ಮೀಕಿ ಸಮುದಾಯ ಎಂಟ್ರಿ ಕೊಟ್ಟಿದೆ. ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡ್ತಿದ್ದಾಗ ಜನಾರ್ದನ ರೆಡ್ಡಿ ಅವರು ರಾಮುಲು ವಿರುದ್ಧವಾಗಿ ಪದ ಬಳಕೆ ಮಾಡಿದ್ರಲ್ಲ, ಅದು ಸರಿಯಾಗಿಲ್ಲ. ಆ ಪದ ಬಳಕೆಯ ವಿರುದ್ಧವೇ ಈಗ ಸಮುದಾಯ ಎಂಟ್ರಿ ಕೊಟ್ಟಿದ್ದು, ದೂರು ಕೊಟ್ಟಿದೆ.
ಬಟ್ FIR ಆಗಿಲ್ಲ ಅನ್ನೋ ರಾಜ್ಯ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಡೆಡ್ಲೈನ್ ಸ್ಥಾನಮಾನ ಬೇರೆ ಸಮರ ಕೊಟ್ಟಿದ್ದಾರಂತೆ 10 ದಿನ. ದಿನದಿಂದ ದಿನಕ್ಕೆ ಇನ್ಯಾವ ಹಂತ ಅಥವಾ ಯಾವ ಜೋರಾಗ್ತಾ ಇದೆ. ಆಯಾಮ 4 ಪಡೆದುಕೊಳ್ಳುತ್ತೆ ಈ MLC ವಾರ್ ಗೊತ್ತಿಲ್ಲ. ನಾಮ ನಿರ್ದೇಶನಕ್ಕೆ ಎತ್ತಾಳ್ ಅವ್ರ ಬಿಗ್ ಟೀಮು ಫೈಟ್ ಇದೆ. ಶ್ರೀರಾಮುಲು ಸೇರ್ತಾರೆ ಅಂತಿದ್ದಾರೆ. ಮೂಲ ಶ್ರೀರಾಮುಲು versus ಅವರು ಆಲ್ರೆಡಿ ವಲಸಿಗರ ಬಿಜೆಪಿ ಬಿಟ್ಟು ಸಮರ ಕಾಂಗ್ರೆಸ್ ಹೋಗುವಂತ ತೀರ್ಮಾನ 4 ಮಾಡಿದ್ದಾರೆ ಸ್ಥಾನಕ್ಕೆ ಅನ್ನುವಂತ ಟಾಕ್ ಇದೆ. 20ಕ್ಕೂ ಹೆಚ್ಚು ಏನಾಗ್ತಾ ಇದೆ ರಾಜ್ಯ ಆಕಾಂಕ್ಷಿಗಳು ಬಿಜೆಪಿಯಲ್ಲಿ ಗೊತ್ತಿಲ್ಲ. ಲಾಬಿಯನ್ನ ಮಾಡೋದಕ್ಕೆ ಮನೆ ಶುರು ಒಂದು ಮಾಡಿದ್ದಾರೆ. ಮೂರು ಮುಂದಿನ ಭಾಗ ವಾರ ಒಂದ್ ಕಡೆ ಯತ್ನಾಳ್, ಸಿಎಂ ದೆಹಲಿಗೆ ಹೋಗ್ತಾರೆ. ವಿಜಯೇಂದ್ರ, ಈ ಕಡೆ DCM ಕೂಡ ರೆಡ್ಡಿ ಮತ್ತು ಪ್ರಯಾಣವನ್ನ ಶ್ರೀರಾಮುಲು. ಮಾಡಲಿದ್ದಾರೆ. ಆ ರೀತಿ ಈ ವೇಳೆ ಪರಿಸ್ಥಿತಿ ರಾಜ್ಯ ನಾಮ ಬಿಜೆಪಿಯಲ್ಲಿ ನಿರ್ದೇಶನ ಕಾಣಿಸ್ತಾ ಇದೆ. ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ಶ್ರೀರಾಮುಲು ಹಿಂದೆ ರೆಡ್ಡಿ ಆಕಾಂಕ್ಷಿಗಳು ದೋಸ್ತಿ ಬೆನ್ನು ಬಿದ್ದಿದ್ದಾರೆ. ಹಲವಾರು ದಶಕಗಳ ಕಾಲ ಕೊಡ್ಸಿ ಅಂತ ಏನೋ ಈ ಒಂದು ರಾಜಕೀಯ ವಲಯದಲ್ಲಿ ಮೋಡಿಯನ್ನು ಮತ್ತಷ್ಟು ಮಾಡಿದೆ. ಮಾಹಿತಿಯನ್ನು ಆದ್ರೆ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಈ ಜೋಡಿಗಳ ಬಸವರಾಜ್ ಮೋಡಿ ಸಂಪರ್ಕದಲ್ಲಿದ್ದಾರೆ. ಈಗ ಸದ್ಯಕ್ಕೆ ಬಸವರಾಜ್, ಬ್ರೇಕ್ ಬಿದ್ದಿರ್ತಕ್ಕಂಥದ್ದು 4 ನಾಮ ಅವರ ಬೆನ್ನಿಗೆ ನಿರ್ದೇಶನ ಏನೋ ಸ್ಥಾನಮಾನಕ್ಕೆ ಜನಾರ್ದನ್ 20 ರೆಡ್ಡಿ ಜನ ಅವರು ಪೈಪೋಟಿ. ಶ್ರೀರಾಮುಲು ಅವ್ರ ಬಗ್ಗೆ ಹಗುರವಾಗಿ ಪೈಪೋಟಿಗೆ ಮಾತಾಡಿದ್ದಾರೆ ಅಂತ ಹೇಳಿ ಅವರ ಒಂದು ರೀತಿಯಲ್ಲಿ ಬೆನ್ನಿಗೆ ಮೂಲ versus ವಾಲ್ಮೀಕಿ ಸಮುದಾಯ ವಲಸಿಗ ಅನ್ನುವ ನಿಂತಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಯಾವಾಗ ಜಟಾಪಟಿ ಶುರುವಾಗ್ತಾ ಇದೆ. ಹೊಸಪೇಟೆಯನ್ನ ಬಂದ್ ಇದು ಮಾಡ್ತೀರಿ, ಯಾವ ಈ ರೀತಿಯಾಗಿ ಬಂದ ಸ್ವರೂಪ ಸಂಕಷ್ಟಕ್ಕೆ ಹೇಗಿರುತ್ತೆ ತಲುಪಿಸುತ್ತೆ ಅಂತ ಕಾಂಗ್ರೆಸ್ಗೆ? ಸರ್ ಈಗ ಕಾನೂನು ರೀತಿಯಿಂದ ಅವ್ರು ಏನಿಗೆ ಎಫ್ಐಆರ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಆ ಕಾಲಾವಕಾಶ ಮುಗಿದ್ಮೇಲೆ ಮಾನ್ಯ ನಮ್ಮ ರಾಜನಹಳ್ಳಿ ಶ್ರೀಗಳ ಒಂದು ಆದೇಶದ ಮೇರೆಗೆ ಇವರೊಂದು 10 ದಿನ ಏನು ಕಾಲಾವಕಾಶ ಕೇಳಿದ್ರೆ 10 ದಿನದೊಳಗೆ ಇವ್ರು ಏನಾದ್ರು ಎಫ್ಐಆರ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆಗೆಲ್ಲ ನಮ್ಮ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಎಲ್ಲ ಅವಳಿ ಮುಖಂಡರು ಎಲ್ಲರೂ ಸೇರಿಸಿ ರಾಜನಹಳ್ಳಿ ಶ್ರೀಗಳ ಹತ್ರ ಮಾತಾಡಿ ಮುಂದಿನ ರೂಪುರೇಷೆಗಳ ಬಗ್ಗೆ ಕರ್ನಾಟಕನ ಬಂದ್ ಮಾಡೋ ವಿಚಾರದಲ್ಲಿ ಅದನ್ನ ರೂಪುರೇಷೆ ತಗೊಂಡು ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಜನಾರ್ದನ್ ರೆಡ್ಡಿ ಅವರು ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಹಿರಿಯ ಮುಖಂಡ, ದೊಡ್ಡ ರಾಜಕಾರಣಿ, ರಾಷ್ಟ್ರ ಮಟ್ಟದ ಬೆಳೆದಂತ ವ್ಯಕ್ತಿ ಶ್ರೀರಾಮ್ ಸಾಹೇಬರಿಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮತ್ತು ವಾಲ್ಮೀಕಿ ಸಮಾಜ ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ದಾನೆ. ಒಬ್ಬ ಹುಡುಗ ಕೊಲೆ ಮಾಡ್ತಿದ್ದ, ಚಾಕು ಚೂರಿ ಹಿಡ್ಕೊಂಡು ಕೊಡ್ಲಿ ಹಿಡ್ಕೊಂಡು ಬಳ್ಳಾರಿಯಲ್ಲಿ ನಗರದಲ್ಲಿ ಅಡ್ಡಾಡ್ತಿದ್ದ. ಅವನ್ನ ಕರೆದು ನಾನು ಆ ಹುಡುಗನಿಗೆ ನಾನು ಬುದ್ಧಿವಾದಿ ಹೇಳಿ ಇದು ಮಾಡಿ ರಾಮಾಯಣ ಮತ್ತು ಮಹಾಭಾರತ ಕಥೆ ಹೇಳಿ ಅವನಿಗೆ ಏನು ಸನ್ಮಾರ್ಗದಲ್ಲಿ ನಾನು ಬದಲಾವಣೆ ಮಾಡಿದ್ದೀನಿ ಅಂತ ಹೇಳ್ದ. ಇದೆಲ್ಲ ಕಟ್ಟುಕತೆ ನಾವು ಖಂಡಿಸ್ತಿದ್ದೇವೆ. ರಾಮುಲು ಶಕ್ತಿ ದೊಡ್ಡದಿದೆ, ಮತದಾರರಿದ್ದಾರೆ, ಆದರೆ ಬಂಧು ಬಳಗ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಆದರೆ ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ 3ನೇ ಶಕ್ತಿ ಅವ್ರ ಜೊತೆಗಿದೆ. ಈ ರೀತಿ ರೆಡ್ಡಿ ಮಾತಾಡೋದು ತಪ್ಪು ಅಂತೇಳಿ ಟಿವಿ ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ. ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ನಾನು ಖಂಡಿಸ್ತಿದ್ದೇನೆ. ಬಳ್ಳಾರಿಯಲ್ಲಿ ರಾಮುಲು ವರ್ಸಸ್ ರೆಡ್ಡಿಗಾರು ವಾರ್ ಜೋರಾಗ್ಬಿಟ್ಟಿದೆ. ರೆಡ್ಡಿ ವಿರುದ್ಧ FIRಗೆ ರಾಮುಲು ಆಪ್ತರು ಬಿಗಿಪಟ್ಟು ಹಿಡಿದಿದ್ದಾರಂತೆ. FIR ಮಾಡದಿದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡೋದು ಫಿಕ್ಸ್ ಅಂತೆ. ವಾಲ್ಮೀಕಿ ಶ್ರೀಗಳ ಜೊತೆ ಚರ್ಚೆ ಮಾಡಿ ಬಂದ್ ತೀರ್ಮಾನ ಕೈಗೊಳ್ಳಲಾಗುತ್ತಂತೆ. ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮುದಾಯ ನಾಯಕರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ರೆಡ್ಡಿ ರಾಮುಲರನ್ನ ನಿಂದನೆ ಮಾಡಿರುವುದಾಗಿ ದೂರು ದಾಖಲು. ಆದರೆ ಇಲ್ಲಿ ತನಕ FIR ಮಾಡಿಲ್ವಂತೆ ಪೊಲೀಸರು. ಹಾಗಾಗಿ 10 ದಿನ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. 10 ದಿನದಲ್ಲಿ FIR ಆಗದಿದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ ಅನ್ನುವಂಥ ಎಚ್ಚರಿಕೆ. ದೋಸ್ತಿಗಳನ್ನ ಒಂದು ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಸಮುದಾಯ ಎಂಟ್ರಿ ಕೊಟ್ಟಿರೋದ್ರಿಂದ ಈ ವಾರ್ ಇದೆಯಲ್ಲ ಮತ್ತೊಂದು ಆಯಾಮ ಪಡೆದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಕಂಪ್ಲೀಟ್ ಆಗಿ ದೋಸ್ತಿಗಳು ಒಂದಾಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಬಳ್ಳಾರಿ ಭಾಗದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಜೋಡಿ ಕಮಾಲ್ ಮಾಡುತ್ತೆ ಅನ್ನುವಂಥ ನಂಬಿಕೆ ಇತ್ತಲ್ಲ, ಈಗ ಇಬ್ಬರ ಮುನಿಸು ಬೇರೆಯವರಿಗೆ ವರದಾನ ಆಗುತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಈಗ ವಾಲ್ಮೀಕಿ ಸಮುದಾಯ ಎಂಟ್ರಿ ಕೊಟ್ಟಿದೆ. ಸುದ್ದಿಗೋಷ್ಠಿ ಮಾಡಿ ಆರೋಪ ಮಾಡ್ತಿದ್ದಾಗ ಜನಾರ್ದನ ರೆಡ್ಡಿ ಅವರು ರಾಮುಲು ವಿರುದ್ಧವಾಗಿ ಪದ ಬಳಕೆ ಮಾಡಿದ್ರಲ್ಲ, ಅದು ಸರಿಯಾಗಿಲ್ಲ. ಆ ಪದ ಬಳಕೆಯ ವಿರುದ್ಧವೇ ಈಗ ಸಮುದಾಯ ಎಂಟ್ರಿ ಕೊಟ್ಟಿದ್ದು, ದೂರು ಕೊಟ್ಟಿದೆ. ಬಟ್ FIR ಆಗಿಲ್ಲ ಅನ್ನೋ ಕಾರಣಕ್ಕೆ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರಂತೆ 10 ದಿನ. ಇನ್ಯಾವ ಹಂತ ಅಥವಾ ಯಾವ ಆಯಾಮ ಪಡೆದುಕೊಳ್ಳುತ್ತೆ ಈ ವಾರ್ ಗೊತ್ತಿಲ್ಲ. ಯತ್ನಾಳ್ ಅವ್ರ ಟೀಮು ಶ್ರೀರಾಮುಲು ಸೇರ್ತಾರೆ ಅಂತಿದ್ದಾರೆ. ಶ್ರೀರಾಮುಲು ಅವರು ಆಲ್ರೆಡಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗುವಂಥ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥ ಟಾಕ್ ಇದೆ. ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಗೊತ್ತಿಲ್ಲ. ಮನೆ ಒಂದು ಮೂರು ಬಾಗಿಲು, ಒಂದು ಕಡೆ ಯತ್ನಾಳು, ವಿಜಯೇಂದ್ರ, ಈ ಕಡೆ ರೆಡ್ಡಿ ಮತ್ತು ಶ್ರೀರಾಮುಲು. ಆ ರೀತಿ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸಾಕು, ಶ್ರೀರಾಮುಲು ರೆಡ್ಡಿ ದೋಸ್ತಿ ಹಲವಾರು ದಶಕಗಳ ಕಾಲ ಏನೋ ಈ ಒಂದು ರಾಜಕೀಯ ವಲಯದಲ್ಲಿ ಮೋಡಿಯನ್ನು ಮಾಡಿದೆ. ಆದರೆ ಈ ಜೋಡಿಗಳ ಮೋಡಿ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ಅವರ ಬೆನ್ನಿಗೆ ಏನೋ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಅಂತೇಳಿ ಅವರ ಬೆನ್ನಿಗೆ ವಾಲ್ಮೀಕಿ ಸಮುದಾಯ ನಿಂತಿರ್ತಕ್ಕಂಥದ್ದು. ಯಾವಾಗ ಹೊಸಪೇಟೆಯನ್ನು ಬಂದ್ ಮಾಡ್ತೀರಿ, ಈ ಬಂದ ಸ್ವರೂಪ ಹೇಗಿರುತ್ತೆ ಸರ್? ಸರ್ ಈಗ ಕಾನೂನು ರೀತಿಯಿಂದ ಅವ್ರು ಏನಿಗೆ ಎಫ್ಐಆರ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಆ ಕಾಲಾವಕಾಶ ಮುಗಿದ್ಮೇಲೆ ಮಾನ್ಯ ನಮ್ಮ ರಾಜನಹಳ್ಳಿ ಶ್ರೀಗಳ ಒಂದು ಆದೇಶದ ಮೇರೆಗೆ ಇವರೊಂದು 10 ದಿನ ಏನು ಕಾಲಾವಕಾಶ ಕೇಳಿದರೆ 10 ದಿನದೊಳಗೆ ಇವ್ರು ಏನಾದರೂ FIR ಮಾಡಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆಗೆ ಎಲ್ಲ ನಮ್ಮ ವಿಜಯನಗರ ಬಳ್ಳಾರಿ
ಜಿಲ್ಲೆಯ ಎಲ್ಲ ಅವಳಿ ಮುಖಂಡರು ಎಲ್ಲರೂ ಸೇರಿಸಿ ರಾಜನಹಳ್ಳಿ ಶ್ರೀಗಳ ಹತ್ರ ಮಾತಾಡಿ ಮುಂದಿನ ರೂಪುರೇಷೆಗಳ ಬಗ್ಗೆ ಕರ್ನಾಟಕನ ಬಂದ್ ಮಾಡೋ ವಿಚಾರದಲ್ಲಿ ಅದನ್ನು ರೂಪುರೇಷೆಗಳು ತಗೊಂಡು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜನಾರ್ದನ್ ರೆಡ್ಡಿಯವರು ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಹಿರಿಯ ಮುಖಂಡ, ದೊಡ್ಡ ರಾಜಕಾರಣಿ, ರಾಷ್ಟ್ರ ಮಟ್ಟದ ಬೆಳೆದಂಥ ವ್ಯಕ್ತಿ ಶ್ರೀರಾಮ್ ಸಾಹೇಬರಿಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮತ್ತು ವಾಲ್ಮೀಕಿ ಸಮಾಜ ಅಂತೇಳಿ ಪ್ರಸ್ತಾವನೆ ಮಾಡಿದ್ದಾನೆ. ಒಬ್ಬ ಹುಡುಗ